ಹಾಟ್ ಎಸ್ಐಟಿ ದಾಳಿ, ಮಹೇಶ್ ತಿಮರೋಡಿ ಪರಾರಿ. ದಾಳಿ ಮಾಹಿತಿ ತಿಳಿದು ಮನೆಯಿಂದ ತಿಮರೋಡಿ ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಮಹೇಶ್ ಶೆಟ್ಟಿ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ. ಚಿನ್ನಯ್ಯ ಮೊಬೈಲ್ ಅನ್ನು ಸೀಸ್ ಮಾಡಲಾಗಿದೆ. ಸಿಸಿ ಕ್ಯಾಮೆರಾ ಹಾರ್ಡ್ ಡಿಸ್ಕ್ ಅನ್ನು ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅದರ ದಾಳಿಯ ಮಾಹಿತಿ ಸಿಗ್ತಾ ಇದ್ದ ಹಾಗೆ ತಿಮರೋಡಿ ಎಸ್ಕೇಪ್. ಅರೆಸ್ಟ್ ಆಗಿ ವಾಪಸ್ ಬರೋ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳ ತನಿಖೆ, ಪೊಲೀಸರ ಅರೆಸ್ಟ್ ಪ್ರಕ್ರಿಯೆ, ಇದರ ಬಗ್ಗೆ ತಿಮರೋಡಿ ಅವರ ದುರಂಕಾರದ ಹೇಳಿಕೆಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪೊಲೀಸ್ ಇಲಾಖೆ ಕೈಯಲ್ಲಿ, ಮಾಧ್ಯಮಗಳ ಕೈಯಲ್ಲಿ, ಧರ್ಮಸ್ಥಳ ಪರವಾಗಿ ನಿಂತಿರುವವರ ಕೈಯಲ್ಲಿ ಅಂತ ಹೇಳಿ ದರ್ಪದ ಹೇಳಿಕೆಯನ್ನ ನೀಡಿದ್ದ ತಿಮರೋಡಿ ಅವರು ಇವತ್ತು ಮನೆಗೆ ಎಸ್ಐಟಿ ಅಧಿಕಾರಿಗಳು ಬರ್ತಾರೆ ಅಂತ ತಿಳಿತಾ ಇದ್ದ ಹಾಗೆ ಎಸ್ಕೇಪ್ ಆಗಿದ್ದಾರೆ. ಅಂದ್ರೆ ತಿಮರೋಡಿ ಅವರಿಗೂ ಕೂಡ ಭಯ ಶುರುವಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಇದೇ ತಿಮರೋಡಿ ಬೇಲ್ ಸಿಕ್ಕು ಆಚೆ ಬರೋ ಸಂದರ್ಭದಲ್ಲಿ ದೌಲತ್ತಿನ ಡೈಲಾಗ್ ಹೊಡೆದಿದ್ರು. ಈಗ ಏನು ಯಾರ ಕೈಲೂ ಮಾಡ್ಕೊಳ್ಳಕ್ಕಾಗಲ್ಲ ಅನ್ನೋ ಕಾನ್ಫಿಡೆನ್ಸ್ ಇದ್ದಿದ್ರೆ ಇವತ್ತು ಎಸ್ಐಟಿ ಅಧಿಕಾರಿಗಳು ಬಂದ ಸಂದರ್ಭದಲ್ಲಿ ಯಾಕೆ ಎಸ್ಕೇಪ್ ಆಗಬೇಕಿತ್ತು ಅಂತ, ನಿಂತು ಮನೆ ಪರಿಶೀಲನೆ ಮಾಡಿಸಬೇಕಾಗಿತ್ತು, ನಿಂತು ಎಸ್ಐಟಿ ಅಧಿಕಾರಿಗಳಿಗೆ ಸಹಕಾರವನ್ನು ನೀಡಬೇಕಾಗಿತ್ತು. ಎಲ್ಲಿ ಹೋದ್ರು ಅಂತ? ಹೌದು ಸ್ಮಿತಾ, ಎಸ್ಐಟಿ ಅಧಿಕಾರಿಗಳು ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮನೆಯಲ್ಲಿ ಇರಲಿಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಅಂದ್ರೆ ಪತ್ನಿ ಮತ್ತು ಮಕ್ಕಳು ಮಾತ್ರ ಅವರ ಮನೆಯಲ್ಲಿದ್ರು, ಉಳಿದಂತೆ ಮಹೇಶ್ ಶೆಟ್ಟಿ ಅವರು ಇರಲಿಲ್ಲ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಆದ್ರೆ ಏನು ಎಸ್ಐಟಿ ಅಧಿಕಾರಿಗಳು ಮಾತ್ರ ಸರ್ಚ್ ವಾರೆಂಟ್ ಹಿಡಿದ ಕಾರಣವಾಗಿ ಅವ್ರು ಇಲ್ಲದಿದ್ರು ಕೂಡ ಸರ್ಚ್ ನಡೆಸ್ತಾರೆ. ಯಾಕಂದ್ರೆ ಅವ್ರ ಹತ್ರ ಸರ್ಚ್ ವಾರೆಂಟ್ ಇದೆ, ಮನೆಯಲ್ಲಿ ಯಾರಾದ್ರೂ ಒಬ್ರಿದ್ರು ಕೂಡ ಸಾಕಾಗುತ್ತೆ ಸರ್ಚ್ ಮಾಡೋದಕ್ಕೆ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಅವ್ರು ಇಲ್ಲದಿದ್ರು ಕೂಡ ಸರ್ಚ್ ಅನ್ನು ಕೂಡ ಮುಂದುವರಿಸಿರುವಂತದ್ದು. ಅವರ ಮನೆಯ ತುಂಬಾ ಸರ್ಚ್ ಮಾಡ್ತಾ ಇರುವಂತದ್ದು. ಜೊತೆಗೆ ಅವರ ಮನೆಯ ಈ ಭಾಗದಲ್ಲಿ ಇರುವಂತಹ, ಅಂದ್ರೆ ಮನೆಯಿಂದ ಸುಮಾರು 500 ಮೀಟರ್ ದೂರದಲ್ಲಿ ಇರುವಂತಹ ಅವರ ಅಣ್ಣನ ಮನೆ ಮೋಹನ್ ಶೆಟ್ಟಿ ಅವರ ಮನೆ, ಅಲ್ಲೂ ಕೂಡ ಸರ್ಚ್ ಮಾಡ್ತಾ ಇರುವಂತದ್ದು. ಸದ್ಯ ಎರಡೂ ಕಡೆ ಕೂಡ ಇವತ್ತು ಸರ್ಚಿಂಗ್ ಕೂಡ ನಡೀತಾ ಇರುವಂತದ್ದು. ಎಸ್ಐಟಿ ಅಧಿಕಾರಿ ಜಿತೇಂದ್ರ ದಯಾಮ್ ಅವರ ನೇತೃತ್ವದಲ್ಲಿ ಎರಡು ಕಡೆ ಈಗಾಗಲೇ ಸರ್ಚಿಂಗ್ ಕಾರ್ಯ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಆತನ ಆಂಡ್ರಾಯ್ಡ್ ಮೊಬೈಲ್ ಕೂಡ ಅವರಿಗೆ ಸಿಕ್ಕಿರುವಂತದ್ದು. ಅಂದ್ರೆ ಆತನಿಗೆ ಸಂಬಂಧಿಸಿದಂತೆ ಆಂಡ್ರಾಯ್ಡ್ ಮೊಬೈಲ್ ಅದಾಗಿತ್ತು. ಅಂದ್ರೆ ವಿಚಾರಣೆ ಸಂದರ್ಭದಲ್ಲಿ ಆತ ತನ್ನ ಬಳಿ ಮೊಬೈಲ್ ಇಲ್ಲ ಅಂತ ಹೇಳಿದ. ಅಂದ್ರೆ ವಿಚಾರಣೆ ಸಂದರ್ಭದಲ್ಲಿ ಹೆಚ್ಚಿನ ವಿಚಾರಣೆಗೆ ಜೊತೆಗೆ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿಸೋದಕ್ಕೋಸ್ಕರವಾಗಿ ಕಸ್ಟಡಿ ಪಡೆದಂತಹ ಸಂದರ್ಭದಲ್ಲಿ ಆತನ ಮೊಬೈಲ್ ಕೇಳಿದ್ರು, ನಿನ್ನ ಮೊಬೈಲ್ ಎಲ್ಲಿ ಅಂತ ಕೇಳಿದ್ರು. ಆದ್ರೆ ನನ್ನ ಬಳಿ ಮೊಬೈಲ್ ಇಲ್ಲ ಅಂತ ಹೇಳಿದ. ಹೀಗಾಗಿ ಆತನ ಬಳಿ ಮೊಬೈಲ್ ಇಲ್ಲದೆ ಇದ್ದ ಕಾರಣಕ್ಕಾಗಿ ಆತನಿಗೆ ಆಶ್ರಯ ಕೊಟ್ಟವರ ಮನೆಯಲ್ಲಿ ಇರುವುದು ಸಹಜ. ಹಾಗಾಗಿ ಎರಡು ಮನೆಗಳಿಗೆ ವಾರೆಂಟ್ ಸರ್ಚ್ ನೋಟಿಸ್ ಅನ್ನು ಹಿಡಿದುಕೊಂಡು ಬಂದು ಈಗಾಗಲೇ ಎರಡು ಕಡೆ ಕೂಡ ಸರ್ಚ್ ಮಾಡ್ತಾ ಇರುವಂತದ್ದು. ಎರಡು ಕಡೆ ಅಂದ್ರೆ ತಿಮರೋಡಿ ಅವರ ಮನೆ ಜೊತೆಗೆ ಅವರ ಅಣ್ಣ ಮೋಹನ್ ಶೆಟ್ಟಿ ಅವರ ಮನೆ ಎರಡು ಕಡೆ ಕೂಡ ಸರ್ಚ್ ಮಾಡಿರುವಂತದ್ದು. ಸದ್ಯ ಆಂಡ್ರಾಯ್ಡ್ ಮೊಬೈಲ್ ಸಿಕ್ಕಿದೆ. ಈ ಒಂದು ಪ್ರಕರಣಕ್ಕೆ ಹೊಸ ತಿರುವು ಕೂಡ ಸಿಗುವಂತ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಮೊಬೈಲ್ ಅಲ್ಲಿ ಆತನಿಗೆ ಸಂಬಂಧಿಸಿದಂತ ಒಂದಷ್ಟು ಡಾಕ್ಯುಮೆಂಟ್ಗಳು ಕೂಡ ಇರುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಅದು ಆಂಡ್ರಾಯ್ಡ್ ಮೊಬೈಲ್, ಹಾಗಾಗಿ ಅದರಲ್ಲಿ ಒಂದಷ್ಟು ಪತ್ರಗಳು ಅದು ಇದು ಏನಾದ್ರೂ ಇರಬಹುದು. ಅದರ ಜೊತೆಗೆ ಆತನ ಕಾಂಟ್ಯಾಕ್ಟ್ ಲಿಸ್ಟ್ ಕೂಡ ಗೊತ್ತಾಗುತ್ತೆ. ಅಂದ್ರೆ ಕಸ್ಟಡಿ ಪಡೆಯುವುದಕ್ಕೂ ಮೊದಲು ಆತ ಯಾರ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇದ್ದ, ಅಥವಾ ಆ ಕಸ್ಟಡಿ ಪಡೆಯುವುದಕ್ಕೆ ಸ್ವಲ್ಪ ದಿನ ಹಿಂದೆ ಯಾರ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇದ್ದ, ನಿರಂತರವಾಗಿ ಯಾರಿಗೆ ಕಾಲ್ ಮಾಡ್ತಾ ಇದ್ದ, ಇದೆಲ್ಲವೂ ಕೂಡ ಮೊಬೈಲ್ ನಲ್ಲಿ ಗೊತ್ತಾಗುತ್ತೆ. ಅಲ್ಲದೆ ಬಹಳ ಹಿಂದೆ ಯಾರ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇದ್ದ ಆತನನ್ನ ಈ ಸದ್ಯ ಏನು ಈ ಒಂದು ಟೀಮ್ ಏನಿದೆಲ್ಲ ಅದಕ್ಕೆ ಸಂಬಂಧಿಸಿದಂತೆ ಬಹಳ ಹಿಂದಿನಿಂದಲೂ ಯಾರೆಲ್ಲ ಕಾಂಟ್ಯಾಕ್ಟ್ ನಲ್ಲಿ ಇದ್ರು ಅನ್ನುವಂಥದ್ದು ಎಲ್ಲವೂ ಕೂಡ ಮೊಬೈಲ್ ನಲ್ಲಿ ಗೊತ್ತಾಗುತ್ತೆ. ಹೀಗಾಗಿ ಆ ಮೊಬೈಲ್ ಅನ್ನ ವಶಕ್ಕೆ ಪಡೆದಿರುವಂತದ್ದು. ಜೊತೆಗೆ ಹಾರ್ಡ್ ಡಿಸ್ಕ್ ಅನ್ನು ಕೂಡ ವಶಕ್ಕೆ ಪಡೆದಿರುವಂತ, ಅಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆ ಹಾರ್ಡ್ ಡಿಸ್ಕ್ ಅನ್ನು ಕೂಡ ವಶಕ್ಕೆ ಪಡೆದಿರುವಂತದ್ದು. ಸಿಸಿಟಿವಿ ಹಾರ್ಡ್ ಡಿಸ್ಕ್ ಅದು. ಅದರಲ್ಲಿ ಕೆಲವೊಂದು ವಿಚಾರಗಳು ವಿಡಿಯೋ ಮೂಲಕ ಗೊತ್ತಾಗುತ್ತೆ. ಅಂದ್ರೆ ಅವರ ಮನೆಗೆ ಯಾರೆಲ್ಲ ಬಂದಿದ್ರು, ಯಾರ ಮನೆಗೆ ಎಷ್ಟೊತ್ತಿಗೆ ಬರ್ತಾ ಇದ್ರು, ಈ ಒಂದು ವ್ಯಕ್ತಿ ಏನಿದ್ದಾನೆ ಚಿನ್ನಯ್ಯ ಏನಿದ್ದಾನೆ ಆತ ಎಷ್ಟೊತ್ತಿಗೆ ಬರ್ತಾ ಇದ್ರು, ಎಲ್ಲವೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಹಾರ್ಡ್ ಡಿಸ್ಕ್ ಅನ್ನು ಕೂಡ ಪಡೆದಿರುವಂತದ್ದು. ಅದನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು. ಎಸ್ಐಟಿ ಅಧಿಕಾರಿಗಳ ಜೊತೆಗೆ ಸೋಕೋ ಟೀಮ್ ಕೂಡ ಇರುವಂತದ್ದು. ಅವರು ಕೂಡ ಒಂದಷ್ಟು ಪರೀಕ್ಷೆಗಳನ್ನ ಕೂಡ ಮಾಡ್ತಾರೆ. ಒಟ್ಟಾರೆ ಎರಡೂ ಮನೆಗಳಲ್ಲಿ ಶೋಧ ಕಾರ್ಯ ಮುಂದುವರೆದಿರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ದಿನೇಶ್ ಮಾಹಿತಿಗಾಗಿ. ತಿಮರೋಡಿ ಅವರ ಮನೆಯಲ್ಲಿ ಕಂಟಿನ್ಯೂಸ್ ಆಗಿ ಸರ್ಚ್ ಮುಂದುವರೆದಿದೆ. ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇರುವ ಸಂದರ್ಭದಲ್ಲಿ
ತಿಮರೋಡಿ ಅವರು ಮನೆಯಲ್ಲಿಲ್ಲ. ಎಸ್ಐಟಿ ಅಧಿಕಾರಿಗಳು ಈಗ ಆಲ್ರೆಡಿ ಈ ಚಿನ್ನಯ್ಯನಿಗೆ ಸಂಬಂಧಪಟ್ಟ ಮೊಬೈಲ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಆತನ ಕೊಠಡಿಯಲ್ಲಿದ್ದ ಕೆಲ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಎಸ್ಐಟಿ ದಾಳಿ, ಮಹೇಶ್ ತಿಮರೋಡಿ ಪರಾರಿ. ದಾಳಿ ಮಾಹಿತಿ ತಿಳಿದು ಮನೆಯಿಂದ ತಿಮರೋಡಿ ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಮಹೇಶ್ ಶೆಟ್ಟಿ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ. ಚಿನ್ನಯ್ಯ ಮೊಬೈಲ್ ಅನ್ನು ಸೀಸ್ ಮಾಡಲಾಗಿದೆ. ಸಿಸಿ ಕ್ಯಾಮೆರಾ ಹಾರ್ಡ್ ಡಿಸ್ಕ್ ಅನ್ನು ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅದರ ದಾಳಿಯ ಮಾಹಿತಿ ಸಿಗ್ತಾ ಇದ್ದ ಹಾಗೆ ತಿಮರೋಡಿ ಎಸ್ಕೇಪ್. ಅರೆಸ್ಟ್ ಆಗಿ ವಾಪಸ್ ಬರೋ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳ ತನಿಖೆ, ಪೊಲೀಸರ ಅರೆಸ್ಟ್ ಪ್ರಕ್ರಿಯೆ, ಇದರ ಬಗ್ಗೆ ತಿಮರೋಡಿ ಅವರ ದುರಂಕಾರದ ಹೇಳಿಕೆಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪೊಲೀಸ್ ಇಲಾಖೆ ಕೈಯಲ್ಲಿ, ಮಾಧ್ಯಮಗಳ ಕೈಯಲ್ಲಿ, ಧರ್ಮಸ್ಥಳ ಪರವಾಗಿ ನಿಂತಿರುವವರ ಕೈಯಲ್ಲಿ ಅಂತ ಹೇಳಿ ದರ್ಪದ ಹೇಳಿಕೆಯನ್ನ ನೀಡಿದ್ದ ತಿಮರೋಡಿ ಅವರು ಇವತ್ತು ಮನೆಗೆ ಎಸ್ಐಟಿ ಅಧಿಕಾರಿಗಳು ಬರ್ತಾರೆ ಅಂತ ತಿಳಿತಾ ಇದ್ದ ಹಾಗೆ ಎಸ್ಕೇಪ್ ಆಗಿದ್ದಾರೆ. ಅಂದ್ರೆ ತಿಮರೋಡಿ ಅವರಿಗೂ ಕೂಡ ಭಯ ಶುರುವಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಇದೇ ತಿಮರೋಡಿ ಬೇಲ್ ಸಿಕ್ಕು ಆಚೆ ಬರೋ ಸಂದರ್ಭದಲ್ಲಿ ದೌಲತ್ತಿನ ಡೈಲಾಗ್ ಹೊಡೆದಿದ್ರು. ಈಗ ಏನು ಯಾರ ಕೈಲೂ ಮಾಡ್ಕೊಳ್ಳಕ್ಕಾಗಲ್ಲ ಅನ್ನೋ ಕಾನ್ಫಿಡೆನ್ಸ್ ಇದ್ದಿದ್ರೆ ಇವತ್ತು ಎಸ್ಐಟಿ ಅಧಿಕಾರಿಗಳು ಬಂದ ಸಂದರ್ಭದಲ್ಲಿ ಯಾಕೆ ಎಸ್ಕೇಪ್ ಆಗ್ಬೇಕಿತ್ತು ಅಂತ ನಿಂತು ಮನೆ ಪರಿಶೀಲನೆ ಮಾಡಿಸಬೇಕಾಗಿತ್ತು, ನಿಂತು ಎಸ್ಐಟಿ ಅಧಿಕಾರಿಗಳಿಗೆ ಸಹಕಾರವನ್ನು ನೀಡಬೇಕಾಗಿತ್ತು. ಎಲ್ಲಿ ಹೋದ್ರು ಅಂತ? ಹೌದು ಸ್ಮಿತಾ, ಎಸ್ಐಟಿ ಅಧಿಕಾರಿಗಳು ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮನೆಯಲ್ಲಿ ಇರಲಿಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಅಂದ್ರೆ ಪತ್ನಿ ಮತ್ತು ಮಕ್ಕಳು ಮಾತ್ರ ಅವರ ಮನೆಯಲ್ಲಿದ್ರು, ಉಳಿದಂತೆ ಮಹೇಶ್ ಶೆಟ್ಟಿ ಅವರು ಇರಲಿಲ್ಲ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಆದ್ರೆ ಏನು ಎಸ್ಐಟಿ ಅಧಿಕಾರಿಗಳು ಮಾತ್ರ ಸರ್ಚ್ ವಾರೆಂಟ್ ಹಿಡಿದ ಕಾರಣವಾಗಿ ಅವ್ರು ಇಲ್ಲದಿದ್ರು ಕೂಡ ಸರ್ಚ್ ನಡೆಸ್ತಾರೆ. ಯಾಕಂದ್ರೆ ಅವ್ರ ಹತ್ರ ಸರ್ಚ್ ವಾರೆಂಟ್ ಇದೆ, ಮನೆಯಲ್ಲಿ ಯಾರಾದ್ರೂ ಒಬ್ರಿದ್ರು ಕೂಡ ಸಾಕಾಗುತ್ತೆ ಸರ್ಚ್ ಮಾಡೋದಕ್ಕೆ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಅವ್ರು ಇಲ್ಲದಿದ್ರು ಕೂಡ ಸರ್ಚ್ ಅನ್ನು ಕೂಡ ಮುಂದುವರಿಸಿರುವಂತದ್ದು. ಅವರ ಮನೆಯ ತುಂಬಾ ಸರ್ಚ್ ಮಾಡ್ತಾ ಇರುವಂತದ್ದು. ಜೊತೆಗೆ ಅವರ ಮನೆಯ ಈ ಭಾಗದಲ್ಲಿ ಇರುವಂತಹ, ಅಂದ್ರೆ ಮನೆಯಿಂದ ಸುಮಾರು 500 ಮೀಟರ್ ದೂರದಲ್ಲಿ ಇರುವಂತಹ ಅವರ ಅಣ್ಣನ ಮನೆ ಮೋಹನ್ ಶೆಟ್ಟಿ ಅವರ ಮನೆ, ಅಲ್ಲೂ ಕೂಡ ಸರ್ಚ್ ಮಾಡ್ತಾ ಇರುವಂತದ್ದು. ಸದ್ಯ ಎರಡೂ ಕಡೆ ಕೂಡ ಇವತ್ತು ಸರ್ಚಿಂಗ್ ಕೂಡ ನಡೀತಾ ಇರುವಂತದ್ದು. ಎಸ್ಐಟಿ ಅಧಿಕಾರಿ ಜಿತೇಂದ್ರ ದಯಾಮ್ ಅವರ ನೇತೃತ್ವದಲ್ಲಿ ಎರಡು ಕಡೆ ಈಗಾಗಲೇ ಸರ್ಚಿಂಗ್ ಕಾರ್ಯ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಆತನ ಆಂಡ್ರಾಯ್ಡ್ ಮೊಬೈಲ್ ಕೂಡ ಅವರಿಗೆ ಸಿಕ್ಕಿರುವಂತದ್ದು. ಅಂದ್ರೆ ಆತನಿಗೆ ಸಂಬಂಧಿಸಿದಂತೆ ಆಂಡ್ರಾಯ್ಡ್ ಮೊಬೈಲ್ ಅದಾಗಿತ್ತು. ಅಂದ್ರೆ ವಿಚಾರಣೆ ಸಂದರ್ಭದಲ್ಲಿ ಆತ ತನ್ನ ಬಳಿ ಮೊಬೈಲ್ ಇಲ್ಲ ಅಂತ ಹೇಳಿದ. ಅಂದ್ರೆ ವಿಚಾರಣೆ ಸಂದರ್ಭದಲ್ಲಿ ಹೆಚ್ಚಿನ ವಿಚಾರಣೆಗೆ ಜೊತೆಗೆ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿಸೋದಕ್ಕೋಸ್ಕರವಾಗಿ ಕಸ್ಟಡಿ ಪಡೆದಂತಹ ಸಂದರ್ಭದಲ್ಲಿ ಆತನ ಮೊಬೈಲ್ ಕೇಳಿದ್ರು, ನಿನ್ನ ಮೊಬೈಲ್ ಎಲ್ಲಿ ಅಂತ ಕೇಳಿದ್ರು. ಆದ್ರೆ ನನ್ನ ಬಳಿ ಮೊಬೈಲ್ ಇಲ್ಲ ಅಂತ ಹೇಳಿದ. ಹೀಗಾಗಿ ಆತನ ಬಳಿ ಮೊಬೈಲ್ ಇಲ್ಲದೆ ಇದ್ದ ಕಾರಣಕ್ಕಾಗಿ ಆತನಿಗೆ ಆಶ್ರಯ ಕೊಟ್ಟವರ ಮನೆಯಲ್ಲಿ ಇರುವುದು ಸಹಜ. ಹಾಗಾಗಿ ಎರಡು ಮನೆಗಳಿಗೆ ವಾರೆಂಟ್ ಸರ್ಚ್ ನೋಟಿಸ್ ಅನ್ನು ಹಿಡಿದುಕೊಂಡು ಬಂದು ಈಗಾಗಲೇ ಎರಡು ಕಡೆ ಕೂಡ ಸರ್ಚ್ ಮಾಡ್ತಾ ಇರುವಂತದ್ದು. ಎರಡು ಕಡೆ ಅಂದ್ರೆ ತಿಮರೋಡಿ ಅವರ ಮನೆ ಜೊತೆಗೆ ಅವರ ಅಣ್ಣ ಮೋಹನ್ ಶೆಟ್ಟಿ ಅವರ ಮನೆ ಎರಡು ಕಡೆ ಕೂಡ ಸರ್ಚ್ ಮಾಡಿರುವಂತದ್ದು. ಸದ್ಯ ಆಂಡ್ರಾಯ್ಡ್ ಮೊಬೈಲ್ ಸಿಕ್ಕಿದೆ. ಈ ಒಂದು ಪ್ರಕರಣಕ್ಕೆ ಹೊಸ ತಿರುವು ಕೂಡ ಸಿಗುವಂತ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಮೊಬೈಲ್ ಅಲ್ಲಿ ಆತನಿಗೆ ಸಂಬಂಧಿಸಿದಂತ ಒಂದಷ್ಟು ಡಾಕ್ಯುಮೆಂಟ್ಗಳು ಕೂಡ ಇರುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಅದು ಆಂಡ್ರಾಯ್ಡ್ ಮೊಬೈಲ್, ಹಾಗಾಗಿ ಅದರಲ್ಲಿ ಒಂದಷ್ಟು ಪತ್ರಗಳು ಅದು ಇದು ಏನಾದ್ರೂ ಇರಬಹುದು. ಅದರ ಜೊತೆಗೆ ಆತನ ಕಾಂಟ್ಯಾಕ್ಟ್ ಲಿಸ್ಟ್ ಕೂಡ ಗೊತ್ತಾಗುತ್ತೆ. ಅಂದ್ರೆ ಕಸ್ಟಡಿ ಪಡೆಯುವುದಕ್ಕೂ ಮೊದಲು ಆತ ಯಾರ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇದ್ದ, ಅಥವಾ ಆ ಕಸ್ಟಡಿ ಪಡೆಯುವುದಕ್ಕೆ ಸ್ವಲ್ಪ ದಿನ ಹಿಂದೆ ಯಾರ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇದ್ದ, ನಿರಂತರವಾಗಿ ಯಾರಿಗೆ ಕಾಲ್ ಮಾಡ್ತಾ ಇದ್ದ, ಇದೆಲ್ಲವೂ ಕೂಡ ಮೊಬೈಲ್ ನಲ್ಲಿ ಗೊತ್ತಾಗುತ್ತೆ. ಅಲ್ಲದೆ ಬಹಳ ಹಿಂದೆ ಯಾರ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇದ್ದ ಆತನನ್ನ ಈ ಸದ್ಯ ಏನು ಈ ಒಂದು ಟೀಮ್ ಏನಿದೆಲ್ಲ ಅದಕ್ಕೆ ಸಂಬಂಧಿಸಿದಂತೆ ಬಹಳ ಹಿಂದಿನಿಂದಲೂ ಯಾರೆಲ್ಲ ಕಾಂಟ್ಯಾಕ್ಟ್ ನಲ್ಲಿ ಇದ್ರು ಅನ್ನುವಂಥದ್ದು ಎಲ್ಲವೂ ಕೂಡ ಮೊಬೈಲ್ ನಲ್ಲಿ ಗೊತ್ತಾಗುತ್ತೆ. ಹೀಗಾಗಿ ಆ ಮೊಬೈಲ್ ಅನ್ನ ವಶಕ್ಕೆ ಪಡೆದಿರುವಂತದ್ದು. ಜೊತೆಗೆ ಹಾರ್ಡ್ ಡಿಸ್ಕ್ ಅನ್ನು ಕೂಡ ವಶಕ್ಕೆ ಪಡೆದಿರುವಂತ, ಅಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆ ಹಾರ್ಡ್ ಡಿಸ್ಕ್ ಅನ್ನು ಕೂಡ ವಶಕ್ಕೆ ಪಡೆದಿರುವಂತದ್ದು. ಸಿಸಿಟಿವಿ ಹಾರ್ಡ್ ಡಿಸ್ಕ್ ಅದು. ಅದರಲ್ಲಿ ಕೆಲವೊಂದು ವಿಚಾರಗಳು ವಿಡಿಯೋ ಮೂಲಕ ಗೊತ್ತಾಗುತ್ತೆ. ಅಂದ್ರೆ ಅವರ ಮನೆಗೆ ಯಾರೆಲ್ಲ ಬಂದಿದ್ರು, ಯಾರ ಮನೆಗೆ ಎಷ್ಟೊತ್ತಿಗೆ ಬರ್ತಾ ಇದ್ರು, ಈ ಒಂದು ವ್ಯಕ್ತಿ ಏನಿದ್ದಾನೆ ಚಿನ್ನಯ್ಯ ಏನಿದ್ದಾನೆ ಆತ ಎಷ್ಟೊತ್ತಿಗೆ ಬರ್ತಾ ಇದ್ರು, ಎಲ್ಲವೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಹಾರ್ಡ್ ಡಿಸ್ಕ್ ಅನ್ನು ಕೂಡ ಪಡೆದಿರುವಂತದ್ದು. ಅದನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು. ಎಸ್ಐಟಿ ಅಧಿಕಾರಿಗಳ ಜೊತೆಗೆ ಸೋಕೋ ಟೀಮ್ ಕೂಡ ಇರುವಂತದ್ದು. ಅವರು ಕೂಡ ಒಂದಷ್ಟು ಪರೀಕ್ಷೆಗಳನ್ನ ಕೂಡ ಮಾಡ್ತಾರೆ. ಒಟ್ಟಾರೆ ಎರಡೂ ಮನೆಗಳಲ್ಲಿ ಶೋಧ ಕಾರ್ಯ ಮುಂದುವರೆದಿರುವಂತದ್ದು ಸ್ಮಿತಾ.
ರೈಟ್, ಧನ್ಯವಾದ ದಿನೇಶ್ ಮಾಹಿತಿಗಾಗಿ. ತಿಮರೋಡಿ ಅವರ ಮನೆಯಲ್ಲಿ ಕಂಟಿನ್ಯೂಸ್ ಆಗಿ ಸರ್ಚ್ ಮುಂದುವರೆದಿದೆ. ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇರುವ ಸಂದರ್ಭದಲ್ಲಿ ತಿಮರೋಡಿ ಅವರು ಮನೆಯಲ್ಲಿಲ್ಲ. ಎಸ್ಐಟಿ ಅಧಿಕಾರಿಗಳು ಈಗ ಆಲ್ರೆಡಿ ಈ ಚಿನ್ನಯ್ಯನಿಗೆ ಸಂಬಂಧಪಟ್ಟ ಮೊಬೈಲ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಆತನ ಕೊಠಡಿಯಲ್ಲಿದ್ದ ಕೆಲ ವಸ್ತುಗಳನ್ನ ವಶಕ್ಕೆ ಪಡೆದಿದ್ದಾರೆ.